ನಮಸ್ಕಾರ. 2024 ಜುಲೈ ತಿಂಗಳ ಕೊನೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಪಾಠಗಳನ್ನು ನಾನು ಹೇಳಿದ್ದೆ. ಕೇವಲ 5 ದಿನದ ಪಾಠಗಳು, ಸರಳವಾಗಿ ಪರಿಚಯಾತ್ಮಕವಾಗಿ ಹೇಳಿರುವಂಥದ್ದು. ಕೊನೆಗೆ ಕೆಲವು ವಿಡಿಯೋಗಳನ್ನು ಮಾಡಿ ನಾನು ಹಾಕಿದ್ದೆ. ಅದರಲ್ಲಿ ಒಬ್ಬರು ಏನು ಕೇಳ್ತಾ ಇದ್ದಾರೆ ಅಂದರೆ, ವಿಭಕ್ತಿಗಳ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸುಮಾರು ಸಲ ಕೇಳಿದರು, ಸಮಯ ಇಲ್ಲ, ಆದ್ದರಿಂದ ನಾನು ವಿಡಿಯೋ ಮಾಡಿರಲಿಲ್ಲ. ಈಗಲೂ ಅಷ್ಟೇ, ಪುಸ್ತಕವನ್ನು ನೋಡಿಕೊಂಡು ಪ್ರತಿಯೊಂದು ವಿಷಯವನ್ನು ಖಂಡಿತ ವಿವರಿಸಲ್ಲ. ಸರಳವಾಗಿ ವಿಭಕ್ತಿ ಅಂತಂದರೆ ಏನು ಅಂತ ನಾನು ಹೇಳ್ತೇನೆ ಇಲ್ಲಿ. ವಿಭಕ್ತಿ ಅಂತಂದರೆ ಶಬ್ದಕ್ಕೆ ಇರುವಂತಹ ಬೇರೆ ಬೇರೆ ರೂಪಗಳು. ಉದಾಹರಣೆಗೆ ಈಗ ಅವನು ಅಂತ ಒಂದಿರುತ್ತೆ. ಅವನನ್ನು, ಅವನಿಂದ, ಅವನಿಗೆ, ಅವನ ದೆಸೆಯಿಂದ, ಅವನ, ಅವನಲ್ಲಿ, ಇವೆಲ್ಲ ವಿಭಕ್ತಿಗಳಾಯಿತು. ಅಂದರೆ ಬೇರೆ ಬೇರೆ ಅರ್ಥದಲ್ಲಿ ನಾವು ಅದನ್ನು ಬಳಸ್ತಾ ಹೋಗ್ತೇವೆ. ಅವನಿಗೆ ಕೊಡುತ್ತೇನೆ, ಅವನನ್ನು ಕೇಳುತ್ತೇನೆ, ಅವನಿಂದ ಆಯಿತು, ಅವನ ಮನೆ, ಈ ರೀತಿಯಲ್ಲಿ. ಅದು ಅವನು ಎಂಬುದಕ್ಕೆ ಆಗಬೇಕಂತಲ್ಲ, ಎಲ್ಲ ಶಬ್ದಗಳಿಗೂ ಹಾಗೇನೇ ಆಗುತ್ತೆ. ಮರವು, ಮರದಿಂದ, ಮರದಲ್ಲಿ, ಯಾವ ವಿಭಕ್ತಿ ಬೇಕೋ ಬಳಸ್ಕೊಳ್ಬೇಕು. ಇದೇ ವಿಭಕ್ತಿಗಳನ್ನೀಗ ಸಂಸ್ಕೃತದಲ್ಲಿ ನೋಡೋಣ. ವಿಭಕ್ತಿಗಳು ಅಂತ ಬಂದಾಗ 2 ವಿಧ ಇರುತ್ತೆ. ಒಂದು ಕಾರಕ ವಿಭಕ್ತಿ ಮತ್ತು ಇನ್ನೊಂದು ಉಪಪದ ವಿಭಕ್ತಿ ಅಂತ. ಕರೋತಿ ಕ್ರಿಯಾಂ ನಿರ್ವರ್ತಯತಿ ಇತಿ ಕಾರಕಂ. ಅಂದರೆ ಕ್ರಿಯೆಯನ್ನು ನೆರವೇರಿಸುತ್ತದೆ, ಈಡೇರಿಸುತ್ತದೆ ಅಂತ ಅರ್ಥ. ಅದನ್ನು ಕಾರಕ ಅಂತ ಕರಿತೇವೆ. ಹೇಗೆ ನೋಡೋಣ, ಕನ್ನಡದಲ್ಲೇ ನೋಡೋಣ. ನಾನು, ಅವನನ್ನು ಅಂತ 2 ಪದ ಇರುತ್ತೆ. ನಾನು, ಅವನನ್ನು ಇಷ್ಟು ಹೇಳಿದಾಗ ಏನು ಅಂತ ಗೊತ್ತಾಗಲ್ಲ. ಅವನನ್ನು ನೋಡುತ್ತೇನೆ, ಅವನನ್ನು ಕೇಳುತ್ತೇನೆ, ಏನೋ ಒಂದಲ್ಲಿ ಕ್ರಿಯೆ ಬೇಕು, ಕ್ರಿಯಾಪದ ಬೇಕು. ಸಂಸ್ಕೃತದಲ್ಲಾದರೂ ಅಷ್ಟೆ. ಅಹಂ ತಂ ಪಶ್ಯಾಮಿ, ಅಹಂ ತಂ ಪೃಚ್ಛಾಮಿ. ಪೃಚ್ಛಾಮಿ ಅಂದರೆ ಕೇಳುತ್ತೇನೆ. ಅಂದರೆ ಇಲ್ಲಿ ಅವನನ್ನು ಎಂಬುದು ಯಾವುದನ್ನು ಬಯಸ್ತಾ ಇದೆ? ಕ್ರಿಯಾಪದವನ್ನು ಬಯಸ್ತಾ ಇದೆ. ಅರ್ಥಪೂರ್ಣ ಆಗಬೇಕು ಅಂದರೆ ಕ್ರಿಯಾಪದ ಬೇಕು. ಅವನಿಂದ ಕೊಡಲ್ಪಟ್ಟಿತು, ಅವನಿಗೆ ಕೊಡುತ್ತೇನೆ, ಅವನಲ್ಲಿ ಇದೆ, ನನ್ನ ಪುಸ್ತಕವು ಅವನಲ್ಲಿ ಇದೆ, ಅವನಲ್ಲಿ, ಮತ್ತೆ ಕ್ರಿಯೆನೇ ಬೇಕು. ಹೀಗೆ ಎಲ್ಲೆಲ್ಲಿ ನಾವು ವಿಭಕ್ತಿಗಳನ್ನು ಬಳಸಿದಾಗ ಕ್ರಿಯಾಪದದ ಅಪೇಕ್ಷೆ ಉಂಟಾಗುತ್ತೋ ಅದನ್ನು ಕಾರಕ ವಿಭಕ್ತಿ ಅಂತ ಕರೀತೇವೆ. ಕ್ರಿಯಾಂ ನಿರ್ವರ್ತಯತಿ ಅಂದರೆ ಕ್ರಿಯೆಯನ್ನು ಈಡೇರಿಸುತ್ತದೆ, ನೆರವೇರಿಸುತ್ತದೆ ಅಂತ ಅರ್ಥ. ಅದನ್ನು ಕಾರಕ ವಿಭಕ್ತಿ ಅಂತ ಕರೆದ್ರು. ಇನ್ನೊಂದು ಉಪಪದ ವಿಭಕ್ತಿ. ಉಪಪದ ವಿಭಕ್ತಿ ಅಂದರೆ ಅಲ್ಲಿ ಕ್ರಿಯೆ ಅಥವಾ ಕ್ರಿಯಾಪದದ ಅಗತ್ಯ ಇರಲ್ಲ.
ಯಾವುದಾದ್ರೂ ಎರಡು ಶಬ್ದಗಳಿಗೆ ಅನ್ವಯ ಆಗ್ತಾ ಇರುತ್ತೆ. ರಾಮಾಯ ನಮಃ, ಗಣೇಶಾಯ ನಮಃ. ರಾಮಾಯ ನಮಃ ಅಂದರೆ ರಾಮನಿಗೆ ನಮಸ್ಕಾರ. ನಮಸ್ಕರಿಸುತ್ತೇನೆ ಅಂತ ಆಗಲ್ಲ, ನಮಸ್ಕರಿಸುತ್ತೇನೆ ಅಂದರೆ ಕ್ರಿಯಾಪದ ಆಯಿತು. ಆಗ ರಾಮನನ್ನು ನಮಸ್ಕರಿಸುತ್ತೇನೆ ಅಂತಾಗತ್ತೆ. ಅದರ ಬಗ್ಗೆ ಹೇಳ್ತಾ ಇಲ್ಲ. ರಾಮನಿಗೆ ನಮಸ್ಕಾರ. ರಾಮಾಯ ನಮಃ, ಲಕ್ಷ್ಮಿಯೈ ನಮಃ, ಗೌರಿಯೈ ನಮಃ. ಅಂದರೆ ಇಲ್ಲಿ ಏನಾಯಿತು, ನಮಃ ಎಂಬ ಅವ್ಯಯವನ್ನು ಬಳಸಿದಾಗ ನಾವು ಚತುರ್ಥಿ ವಿಭಕ್ತಿಯನ್ನು ಬಳಸ್ತಾ ಇದ್ದೇವೆ. ರಾಮಾಯ, ಗಣೇಶಾಯ, ಗೌರಿಯೈ ಇತ್ಯಾದಿಯಾಗಿ. ಇದನ್ನು ನಾವು ಉಪಪದ ವಿಭಕ್ತಿ ಅಂತ ಕರೀತೇವೆ. ಬೇರೆ ಉದಾಹರಣೆ ಬೇಕು ಅಂತಾದರೆ, ಮನೆಯ ಹೊರಗಡೆ ಉದ್ಯಾನವು ಇದೆ. ಮನೆಯ ಹೊರಗೆ, ಮನೆಯ ಹೊರಗಡೆ. ಇಲ್ಲಿ ಮನೆಯ ಅಂತ ನಾವು ಷಷ್ಠಿಯನ್ನು ಕನ್ನಡದಲ್ಲಿ ಬಳಸಿದ್ದೇವೆ. ಆದರೆ ಸಂಸ್ಕೃತದಲ್ಲಿ ಗೃಹಸ್ಯ ಬಹಿಃ ಅಂತ ಆಗಲ್ಲ. ಗೃಹಾತ್ ಬಹಿಃ ಉದ್ಯಾನಂ ಅಸ್ತಿ. ಗೃಹಾತ್ ಬಹಿಃ. ಇಲ್ಲಿ ಪಂಚಮಿ ಯಾಕೆ ಬಂತು ಕೇಳಿದರೆ, ಬಹಿಃ ಎಂಬ ಒಂದು ಅವ್ಯಯ ಇದೆ. ಆ ಅವ್ಯಯವನ್ನು ಬಳಸಿದ್ದಕ್ಕೆ ನಾವು ಗೃಹಾತ್ ಅಂತ ಪಂಚಮಿಯನ್ನು ಬಳಸ್ತೇವೆ. ಈ ರೀತಿಯಲ್ಲಿ ಒಂದು ವಿಭಕ್ತಿ ಕ್ರಿಯೆಯಲ್ಲಿ ಅನ್ವಯವನ್ನು ಹೊಂದುತ್ತೆ, ಕ್ರಿಯಾಪದದ ಜೊತೆಗೆ ಅನ್ವಯವನ್ನು ಹೊಂದುತ್ತೆ. ಅದನ್ನು ಕಾರಕ ವಿಭಕ್ತಿ ಅಂತ ಕರೀತೇವೆ. ಇನ್ನು ಕೆಲವು ವಿಭಕ್ತಿಗಳು ಇನ್ನೊಂದು ಶಬ್ದದ ಜೊತೆಗೆ ಅಥವಾ ಪದದ ಜೊತೆಗೆ ಅನ್ವಯವನ್ನು ಹೊಂದುತ್ತವೆ, ಆದರೆ ಅದು ಕ್ರಿಯಾಪದವನ್ನು ಅಪೇಕ್ಷಿಸುವುದಿಲ್ಲ. ಅದನ್ನು ಉಪಪದ ವಿಭಕ್ತಿ ಅಂತ ಕರೀತೇವೆ. ಈ ಥರ ಎರಡು ಪ್ರಕಾರಗಳಿವೆ, ಎರಡು ವೆರೈಟಿಗಳಿವೆ ವಿಭಕ್ತಿಯಲ್ಲಿ. ಆ ಕಾರಕ ವಿಭಕ್ತಿಯಲ್ಲೇ ಇನ್ನೊಂದು ಹೇಳಲಿಕ್ಕಾಗತ್ತೆ, ಮೂರನೇದ್ದು. 7 ವಿಭಕ್ತಿಗಳಲ್ಲಿ ಷಷ್ಠಿ ವಿಭಕ್ತಿಯನ್ನು ಗಮನಿಸಿ. ರಾಮನ, ನನ್ನ, ಅವನ, ಅವಳ ಹೀಗಿದೆ ಯಾವುದಾದ್ರೂ ಒಂದು. ಅಲ್ಲಿ ಕ್ರಿಯಾಪದವನ್ನು ಬಳಸೋಕ್ಕಾಗತ್ತಾ? ಖಂಡಿತ ಇಲ್ಲ. ನನ್ನ, ನನ್ನ ಪುಸ್ತಕ, ನನ್ನ ಮನೆ, ನನ್ನ ಶಾಲೆ, ಈ ಥರ ಯಾವುದೋ ಒಂದು ವಸ್ತುವಿನ ಜೊತೆಗೆ ಅಥವಾ ವ್ಯಕ್ತಿಯ ಜೊತೆಗೆ ನನ್ನ ತಂದೆ, ನನ್ನ ಅಮ್ಮ, ಈ ರೀತಿಯಲ್ಲಿ ಒಬ್ಬ ವಸ್ತು ಅಥವಾ ವ್ಯಕ್ತಿಯ ಜೊತೆಗೆ ನಾವು ಸಂಬಂಧವನ್ನು ಕಲ್ಪಿಸ್ತೇವೆ, ಕ್ರಿಯಾಪದವನ್ನು ಬಳಸಲ್ಲ. ಷಷ್ಠಿ ವಿಭಕ್ತಿ ಬಹುಶಃ ಎಲ್ಲ ಕಡೆಯಲ್ಲೂ ಹಾಗೇ ಇರುತ್ತೆ. ಕೆಲವು ವಿಶೇಷ ಉದಾಹರಣೆಗಳನ್ನು ಸಿದ್ಧಾಂತ ಕೌಮುದಿಯಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಕ್ರಿಯಾಪದವನ್ನು ಬಳಸಿದ್ದಾರೆ. ಆದರೆ ಸಾಮಾನ್ಯವಾಗಿ ಕ್ರಿಯಾಪದ ಬಳಕೆ ಆಗಲ್ಲ. ಷಷ್ಠಿ ವಿಭಕ್ತಿ ಇದ್ದಾಗ ಇನ್ನೊಂದು ವಸ್ತು ಅಥವಾ ವ್ಯಕ್ತಿಯ ಜೊತೆಗೆ ಅನ್ವಯ ಆಗುತ್ತೆ. ಇದನ್ನು ನಾವು ಸಂಬಂಧ ಮಾತ್ರ ಷಷ್ಠಿ ಅಂತ ಕರೀತೇವೆ. ಇದನ್ನು ಉಪಪದ ವಿಭಕ್ತಿ ಅಂತ ಕರೆಯಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ಶಬ್ದವನ್ನು ಕಾರಣವಾಗಿಟ್ಟುಕೊಂಡು ಈ ವಿಭಕ್ತಿ ಬರಲ್ಲ. ಷಷ್ಠಿ ವಿಭಕ್ತಿ ಇದ್ದಾಗ ಯಾವುದಾದ್ರೂ ಒಂದು ಶಬ್ದದ ಜೊತೆಗೆ ಅನ್ವಯ ಆಗ್ತಾ ಇರುತ್ತೆ. ಆದ್ದರಿಂದ ಇದು ಉಪಪದ ವಿಭಕ್ತಿ ಅಲ್ಲ, ಇದು ಸಂಬಂಧ ಮಾತ್ರ ಷಷ್ಠಿ ಅಂತ. ಉಳಿದ ಎಲ್ಲ ವಿಭಕ್ತಿಗಳು ಕೂಡ ಕಾರಕ ವಿಭಕ್ತಿಗಳೇ ಆಗ್ತವೆ ಅಂತ ಹೇಳೋದು ಸಾಮಾನ್ಯವಾದಂತಹ ಒಂದು ನಿಯಮ. ಆಮೇಲೆ ಪ್ರಥಮ ವಿಭಕ್ತಿ ಎಂಬುದು ಕಾರಕ ವಿಭಕ್ತಿ ಹೌದು ಅಲ್ಲ ಎಂಬ ಎರಡೂ ವಾದಗಳೂ ಇವೆ. ಅದರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ಅದನ್ನು ಕಾರಕ ವಿಭಕ್ತಿ ಅಂತ ಇಟ್ಕೊಳ್ಳಿ. ಯಾಕಂದರೆ ಅಂತರ್ವರ್ತಿನಿ ಕ್ರಿಯಾ ವರ್ತತೆ ಅಂತ ಹೇಳ್ತಾರೆ ಅಲ್ಲಿ ಪಂಡಿತರು.
ಅಂತರ್ವರ್ತಿನಿ ಕ್ರಿಯಾ ಅಂದರೆ ಅಲ್ಲಿ ಕ್ರಿಯೆ ಎಂಬುದು ಒಳಗಡೆ ಇದೆ ಅಂತ. ರಾಮ ಇಷ್ಟು ಹೇಳಿದಾಗ ನಮಗೆ ಇದ್ದಾನೆ, ತಿನ್ನುತ್ತಾನೆ, ಆಟವಾಡುತ್ತಾನೆ, ಓದುತ್ತಾನೆ, ಬರೆಯುತ್ತಾನೆ, ಯಾವುದನ್ನಾದರೂ ಹೇಳಲಿಕ್ಕಾಗತ್ತೆ. ರಾಮ ಪಠತಿ, ಕ್ರೀಡತಿ, ಲಿಖತಿ, ಗಚ್ಚತಿ, ಧಾವತಿ, ಏನಾದರೂ ಇರಬಹುದು. ಹೇಳಲೇಬೇಕು ಅಂತ ನಿಯಮ ಇಲ್ಲ, ಆದರೆ ಹೇಳಲಿಕ್ಕಾಗತ್ತೆ. ಆದ್ದರಿಂದ ಅದು ಕಾರಕ ವಿಭಕ್ತಿನೇ ಆಗತ್ತೆ ಅಂತ ಒಪ್ಕೊಳ್ಳೋಣ, ಅಷ್ಟೇ ಸಾಕು. ಹೀಗೆ ಮುಖ್ಯವಾಗಿ ಕಾರಕ ವಿಭಕ್ತಿ ಮತ್ತು ಉಪಪದ ವಿಭಕ್ತಿ ಅಂತ ಎರಡು ವೆರೈಟಿಗಳು. ಈ ಕಾರಕ ವಿಭಕ್ತಿಯಲ್ಲಿ ಇನ್ನೊಂದು ಏನು ಅಂತಂದರೆ ಸಂಬಂಧ ಮಾತ್ರ ಷಷ್ಠಿ. ಅದು ಕ್ರಿಯಾಪದವನ್ನು ಬಯಸುವುದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಕರ್ಮ ಪ್ರವಚನೀಯ ಅಂತ ಹೇಳ್ತಾರೆ. ಕೆಲವು ಅವ್ಯಯಗಳನ್ನು ಬಳಸಿದಾಗ ಅದಕ್ಕೆ ಕರ್ಮ ಪ್ರವಚನೀಯ ಸಂಜ್ಞೆಯನ್ನು ಹೇಳಿಕೊಂಡು ಕರ್ಮ ಪ್ರವಚನೀಯ ಯುಕ್ತೆ ದ್ವಿತೀಯ ಅಂಥೇಳಿ ದ್ವಿತೀಯ ವಿಭಕ್ತಿಯನ್ನು ಹೇಳ್ತಾರೆ. ಇದು ಒಂದು ಪ್ರಕಾರ ಆಗತ್ತೆ. ಇದು ಕಾರಕದಲ್ಲೂ ಸೇರಲ್ಲ, ಉಪಪದ ವಿಭಕ್ತಿಯಲ್ಲೂ ಸೇರಲ್ಲ. ಅಂದರೆ ಒಂದು ಶಬ್ದವನ್ನು ಕಾರಣವಾಗಿಟ್ಟುಕೊಂಡು ಅಲ್ಲಿ ಮಾಡ್ತೇವೆ ಅಂತ ಹೇಳಲ್ಲ ನಾವು. ಅಲ್ಲಿ ವಿಶೇಷವಾಗಿ ಕರ್ಮ ಪ್ರವಚನೀಯ ಸಂಜ್ಞೆಯನ್ನು ಹೇಳ್ತಾರೆ ಆ ಅವ್ಯಯಗಳಿಗೆ. ಒಂದು ಉದಾಹರಣೆ ಹೇಳಿಬಿಡ್ತಾನೆ ಇಲ್ಲೇನೆ. ತುಂಬ ಬರಗಾಲ ಬಂದಿರುತ್ತೆ, ಮಳೆ ಬಂದಿರಲ್ಲ. ಮಳೆ ಬರಬೇಕು ಅಂತ ತುಂಬ ಜಪವನ್ನು ಮಾಡ್ತಾರೆ, ತುಂಬ ಜನರು ಸೇರಿ ಜಪ ಮಾಡ್ತಾರೆ. ಆ ಜಪ ಮುಗಿಯುವ ಹೊತ್ತಿಗೆ ದೊಡ್ಡ ಮಳೆ ಸುರಿಯುತ್ತೆ. ಆಗ ಅದನ್ನು ಏನು ಮಾಡ್ತಾರೆ ಅಂದರೆ ಜಪಂ ಅನು ಪ್ರಾವರ್ಷತ್ ಅಂತ ವಾಕ್ಯ ಮಾಡ್ತಾರೆ. ಜಪಂ ಅನು ಅಂದರೆ ಜಪದ ನಂತರ, ಅನಂತರ ಅಂತ ಅರ್ಥ. ಪ್ರಾವರ್ಷತ್ ಅಂತಂದರೆ ಮಳೆ ಸುರಿಯಿತು ಅಂತ. ಜಪಂ ಅನು ಪ್ರಾವರ್ಷತ್. ಇಲ್ಲಿ ಅನು ಎಂಬುದು ಕರ್ಮ ಪ್ರವಚನೀಯ. ಇದು ಇದ್ದಿದ್ದರಿಂದ ಜಪಂ ಅಂತ ದ್ವಿತೀಯ ವಿಭಕ್ತಿ ಬಂದಿದೆ. ಇದು ಒಂದು ಪ್ರಕಾರ ಅಂತ ಹೇಳ್ಬೋದು, ಆದರೆ ಇದು ಮುಖ್ಯವಾದ ಪ್ರಕಾರ ಅಲ್ಲ. ಇದು ಸಾಮಾನ್ಯವಾಗಿ ನಿಮಗೊಂದು ವಿಭಕ್ತಿಯ ಬಗ್ಗೆ ಸ್ಥೂಲವಾದಂತಹ ಪರಿಚಯ. ಈ ವಿಡಿಯೋದಲ್ಲಿ ಇಷ್ಟು ಹೇಳಿ ಮುಗಿಸ್ತೇನೆ. ಮುಂದೆ ಮುಖ್ಯವಾದಂತಹ ಸೂತ್ರಗಳನ್ನು ಮಾತ್ರ ನಾನು ಹೇಳ್ತೇನೆ. ಎಲ್ಲ ಸೂತ್ರಗಳನ್ನು ಹೇಳಲಿಕ್ಕಾಗಲ್ಲ. ಪರಿಚಯಕ್ಕೋಸ್ಕರ ಎಲ್ಲ ವಿಭಕ್ತಿಗಳ ಒಂದೊಂದು ಸೂತ್ರವನ್ನು ಹೇಳಿ ಮುಗಿಸ್ತೇನೆ. ನಮಸ್ಕಾರ.